ಬುಧವಾರದಂದು ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬುಧವಾರವೇ ಸಿಎಂ ಆಗಿ ಪಟ್ಟಾಭಿಷೇಕ ಮಾಡ್ತಾರೆ ಅನ್ನೋ ಮಾಹಿತಿಗಳು. ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನೂತನ ಸಿಎಂ ಜೊತೆಗೆ 10 ಜನ ಸಚಿವರ ಪ್ರಮಾಣ ವಚನ ಫಿಕ್ಸ್. ಫ್ರೀಡಂ ಟಿವಿಯಲ್ಲಿ ಡಿಕೆ ಕ್ಯಾಬಿನೆಟ್ನ 10 ಜನ ಟಾಪ್ ಲೀಡರ್ಸ್ಗಳ ಪಟ್ಟಿ ಪ್ರಕಟವಾಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸಂಪುಟಕ್ಕೆ 2 ಹಂತದಲ್ಲಿ ಸಚಿವರನ್ನ ಸೇರ್ಪಡೆ ಮಾಡಲಾಗುತ್ತೆ. 1ನೇ ಹಂತದ ಸಚಿವರ ಪಟ್ಟಿಗೆ ಈಗ ಅಂತಿಮ ಮುದ್ರೆ ಕೂಡ ಬಿದ್ದಿದೆ. ಈಗ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಜೊತೆಗೆ ಒಟ್ಟು 10 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಫಿಕ್ಸ್. ಫ್ರೀಡಂ ಟಿವಿಯಲ್ಲಿ ಡಿಕೆ ಕ್ಯಾಬಿನೆಟ್ನ ಒಟ್ಟು 10 ಜನ ಟಾಪ್ ಲೀಡರ್ಸ್ಗಳ ಪಟ್ಟಿ ಇಡ್ತಾ ಇದ್ದೀವಿ ನೋಡಿ. ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ, ಭೈರತಿ ಸುರೇಶ್, ಯುಟಿ ಖಾದರ್, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಫಿಕ್ಸು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಅವರು, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅವರು, ಚಲುವರಾಯಸ್ವಾಮಿ, ಭೈರತಿ ಸುರೇಶ್, ಯುಟಿ ಖಾದರ್ ಅವರು, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಫಿಕ್ಸು. ಈ ಪಟ್ಟಿಯನ್ನ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮೊದಲ ಪಟ್ಟಿ ಪ್ರಕಟ ಆಗಿದೆ ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿ ಅಸಮಾಧಾನ. ಈ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೀವ್ರವಾಗಿ ಪೈಪೋಟಿ ನಡೀತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದರ ಜೊತೆಗೆ ಯಾರು ಅಸಮಾಧಾನಿತರಿದ್ದಾರೆ ಅವರನ್ನು ಕೂಡ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಗಳು ಮಾಡಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಮೊದಲ ಪಟ್ಟಿ ಅಂದರೆ 2 ಹಂತದಲ್ಲಿ ಸಚಿವರ ಪಟ್ಟಿ ಪ್ರಕಟ ಆಗತ್ತೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಇನ್ನು ಮೊದಲ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬಹುತೇಕವಾಗಿ ಫೈನಲ್ ಆಗತ್ತೆ ಅನ್ನುವಂಥದ್ದನ್ನು ಫ್ರೀಡಂ ಟಿವಿ ಈಗ ಪ್ರಕಟ ಮಾಡ್ತಾ ಇದೆ ನೋಡಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಬರ್ತಾ ಇದೆ. ಕೃಷ್ಣ ಭೈರೇಗೌಡ ಅವರು, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಬರ್ತಾ ಇದೆ. ಚಲುವರಾಯಸ್ವಾಮಿ, ಭೈರತಿ ಸುರೇಶ್, ಯುಟಿ ಖಾದರ್ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದ್ದು ಫಿಕ್ಸು. ಒಟ್ಟು 10 ಜನ. ಮೊದಲ ಹಂತದಲ್ಲಿ ಮೊದಲ ಪಟ್ಟಿಯಲ್ಲಿ 10 ಜನರ ಹೆಸರು, ಒಟ್ಟು 10 ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು 2ನೇ ಹಂತದಲ್ಲಿ ಅಂದರೆ 2ನೇ ಪಟ್ಟಿಯಲ್ಲಿ ಯಾರ್ಯಾರು ಅಸಮಾಧಾನಿತರಿದ್ದಾರೆ, ಯಾರ್ಯಾರಿಗೆ ಅವಕಾಶವನ್ನು ಮಾಡಿಕೊಡಬೇಕು, ಯಾರ್ಯಾರನ್ನು ಕೈ ಬಿಡಬೇಕು ಅಂದರೆ ಈ ಹಿಂದಿನ ಸಚಿವ ಸಂಪುಟದಲ್ಲಿ ಇದ್ದವರು ಯಾರಿದ್ದಾರೆ ಅವರಲ್ಲಿ ಯಾರನ್ನು ಮತ್ತೆ ಮುಂದುವರಿಸಬೇಕು, ಯಾರನ್ನು ಕೈ ಬಿಡಬೇಕು, ಇದೆಲ್ಲವೂ ಕೂಡ ಡಿಸೈಡ್ ಮಾಡಿ ಅವರನ್ನು ಕೈ ಬಿಡೋ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಹಲವಾರು ನಾಯಕರನ್ನ ಕೈ ಬಿಟ್ಟು ಹೊಸಬರಿಗೆ ಜೊತೆಗೆ ಹಿರಿಯರು ಯಾರಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ಬಹುತೇಕವಾಗಿ ಬುಧವಾರ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಫಿಕ್ಸ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸಾಹಿಲ್. ನ್ಯೂಸ್ ರೂಮಿಂದ ನೇರವಾಗಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಈಗಾಗಲೇ ನಾವು ನೋಡಿದ್ವಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ರೇಸ್ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನನಗೂ ಕೂಡ ಸಚಿವ ಸ್ಥಾನ ಮತ್ತೆ ಬೇಕು ಅನ್ನುವಂಥವರ ಪಟ್ಟಿ ಕೂಡ ದೊಡ್ಡದಿದೆ. ಕಳೆದ ಬಾರಿ ನಮಗೆ ಅವಕಾಶ ಮಿಸ್ ಆಗಿದೆ, ಹೀಗಾಗಿ ನಮಗೆ ಈ ಬಾರಿ ಅವಕಾಶ ಕೊಡಲೇಬೇಕು ಅಂತ ಕಾಯ್ತಾ ಇರೋರು, ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇರೋರು ಕೂಡ ತುಂಬ ಜನ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪಟ್ಟಿ, ಅವರೂ ಕೂಡ ಇಂಥವರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಇಡ್ತಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಯಾವಾಗ, ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಎಲ್ಲವೂ ಅಂದುಕೊಂಡಂತಾದ್ರೆ, ಯಾವುದೇ ಅಡೆತಡೆ ವಿಘ್ನಗಳು ಯಾವುದು ಎದುರಾಗದೆ ಎಲ್ಲವೂ ಅಂದುಕೊಂಡಂತಾದ್ರೆ ಬುಧವಾರದ ಶುಭ ಘಳಿಗೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನೆರವೇರಬಹುದು. ಆದರೆ ಅಲ್ಲಿಯವರೆಗೂ ಕಡ್ಡಿ ಮುರಿದ ಹಾಗೆ ಖಚಿತತೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕರ್ನಾಟಕ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಈ ರಾಜಕಾರಣ ಅನ್ನೋದು ಗಾಜಿನ ಮನೆ ಇದ್ದ ಹಾಗೆ ಎಲ್ಲೂ ಕೂಡ ಒಂದು ಸಣ್ಣ ಬಿರುಕು ಕೂಡ ಮೂಡಬಾರದು ಅನ್ನೋ ಲೆಕ್ಕಾಚಾರವನ್ನು ಅತ್ಯಂತ ಅತಿ ಸೂಕ್ಷ್ಮ ಅಂಥೇಳಿ ಪರಿಗಣನೆಗೆ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಕೇರಳದ ರಾಜಕಾರಣದಂತಲ್ಲ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ.
ಹಾಗಾಗಿ ಇಲ್ಲಿ ಹೆಚ್ಚೇನು ಬದಲಾವಣೆ ಇಲ್ಲ. ಇದು ಅತ್ಯಂತ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಸಂತೋಷ್ ಫ್ರೀಡಮ್ ಟಿವಿ ಈ ಗಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ನೀವು ಹೇಳ್ತಾ ಇದ್ರಿ ಯಾರ್ಯಾರಿಗೆ ಮೊದಲನೇ ಹಂತದಲ್ಲಿ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಎನ್ನುವಂತಹದ್ದು, ಅದು 99.9% ಕೂಡ ಸತ್ಯ. ಇದು ಒಂದು ತರಹದ ಖಚಿತತೆ, ಬಹುತೇಕ ಖಚಿತ ಆಗಿದೆ. ನೀವು ಹೇಳ್ತಾ ಇದ್ರಿ ಜಿ ಪರಮೇಶ್ವರ್ ಅವರ ಹೆಸರು, KJ ಜಾರ್ಜು, UT ಖಾದರ್ ಅಷ್ಟೇ ಯಾಕೆ, ಕರಾವಳಿ ಭಾಗದ ನೋಡಿ ರಮನಾಥ ರೈ ಎನ್ನುವಂತಹ ಮಾಜಿ ಮಿನಿಸ್ಟರ್, ಕಾಂಗ್ರೆಸ್ಸಿನ ಹಿರಿಯ ನಾಯಕ, ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ತಟಸ್ಥ ನಾಯಕ, ಅವರನ್ನು ಕೂಡ MLC ಮಾಡುವುದರ ಮುಖೇನ DK ಸಂಪುಟಕ್ಕೆ ತರಬೇಕು ಎನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಸೊ ಈ ಅಭಿಪ್ರಾಯಗಳ ನಟ್ಟ ನಡುವೆ ನೀವು ಈಗಾಗಲೇ ರಿವೀಲ್ ಮಾಡಿದಂತಹ ಅಷ್ಟು ಹೆಸರುಗಳು ಕೂಡ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಪ್ರಥಮ ಹಂತದಲ್ಲಿ ಸೇರ್ಪಡೆ ಆಗ್ತಾರೆ. ಆ ಪೈಕಿ KJ ಜಾರ್ಜ್ ಕೂಡ ನೋಡಿ, KJ ಜಾರ್ಜ್ ಈ ಹಿಂದೆ ಒಂದು ಮಾತನ್ನು ಹೇಳ್ತಾ ಇದ್ರು, ಸಿದ್ದರಾಮಯ್ಯರ ಸಾನ್ನಿಧ್ಯ ಇಲ್ಲದ ಸಂಪುಟದಲ್ಲಿ ನಾನು ಮಿನಿಸ್ಟರ್ ಆಗಿರೋದಕ್ಕೂ ಕೂಡ ಬಯಸೋದಿಲ್ಲ. ಸೊ ಆ KJ ಜಾರ್ಜ್ ಕೂಡ DK ಸಂಪುಟಕ್ಕೆ ಬರ್ತಾರೆ ಅಥವಾ ಸೇರ್ತಾರೆ ಅನ್ನೋದಾದರೆ ಇದರಲ್ಲೇನೋ ಒಂದು ಪರಮಾಶ್ಚರ್ಯ. ಇನ್ನು DK ಶಿವಕುಮಾರ್ ಅವರ ಸಚಿವರಾಗಿ ಪರಮೇಶ್ವರು, KJ ಜಾರ್ಜು, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ, ಭೈರತಿ ಸುರೇಶ್. ಈ ಪೈಕಿ ಮತ್ತೊಂದು ಹೆಸರು ನಾನು ಹೇಳಿದ ಹಾಗೆ ಕರಾವಳಿ ಭಾಗದ ಮಾಜಿ ಮಿನಿಸ್ಟರು ರಮನಾಥ ರೈ. ಅವರೀಗ ಶಾಸಕ ಸ್ಥಾನ ಇಲ್ಲ, ಕಳೆದ ಬಾರಿಯ ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸಲಿಲ್ಲ. ಆದರೆ ಇನ್ನೇನು ಜೂನ್ 30ನೇ ತಾರೀಕು 5 ಸ್ಥಾನ MLC ಸ್ಥಾನ ಅದರ ಅವಧಿಯನ್ನು ಮುಕ್ತಾಯ ಮಾಡಿಕೊಂಡು MLCಗಳೆಲ್ಲರೂ ಕೂಡ ತೆರವಾಗ್ತಾರೆ. ಆ ಪೈಕಿ BK ಹರಿಪ್ರಸಾದ್ ಕೂಡ ಇದ್ದರು. ಸೊ ಈ ತೆರವಾಗುವ ಜೂನ್ 30ನೇ ತಾರೀಕು ತೆರವಾಗುವಂತಹ ಈ ಸ್ಥಾನಕ್ಕೆ ರಮನಾಥ ರೈ ಅವರನ್ನು ಸೇರ್ಪಡೆ ಮಾಡಿ ಅವರನ್ನು MLC ಮಾಡುವುದರ ಮುಖೇನ DK ಸಂಪುಟಕ್ಕೆ ತನ್ನಿ ಎನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ ಎಲ್ಲವೂ ಅಂದುಕೊಂಡಂತಾದ್ರೆ ಮತ್ತೊಂದು ಕಡೆ ಈಗ ಮತ್ತೆ ಒಂದು ಬ್ರೇಕಿಂಗ್ ಸ್ಟೋರಿ ಬರ್ತಾ ಇದೆ. ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ.